ದೇಶದ ಎಲ್ಲ ಮಹಾಜನತೆಗೆ, ಕರ್ನಾಟಕ ರಾಜ್ಯದ ಮಹಾಜನತೆಗೆ, ನನ್ನ ಉಡುಪಿ ಜಿಲ್ಲೆಯ ಎಲ್ಲರಿಗೂ ಕೂಡ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಸಹೋದರಿಯರಿಗೆ ಶುಭಾಶಯಗಳನ್ನ ಹೇಳ್ತಾ, ನೀವೇನು ಪ್ರಶ್ನೆನ ಕೇಳಿದ್ದೀರಾ, ಆ ಚರ್ಚೆ ಆಗಲಿ ಆ ವಿಚಾರ ಆಗಲಿ ಸರ್ಕಾರದ ಮುಂದೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲೇ ಹೇಗಿತ್ತು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. ಯಾರು ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗಲಿ ಅನ್ಯತಾ ಆಗಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀವಿ. ಜಾರಕಿಹೊಳಿ ಅವರೇ ಒತ್ತಾಯ ಹಾಕಿದಾರಂತೆ, ಅಭಿವೃದ್ಧಿ ಕಾರ್ಯಕ್ಕೆ ಸಿಗ್ತಾ ಇಲ್ಲ, BPL ಅವರಿಗೆ ಕೊಡಿ, ಮುಂದುವರಿಸಿ, BPL ಕೊಡಿ. ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡಲಿಕ್ಕಿಲ್ಲ. ಯಾಕಂತಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ. ಎಲ್ಲರ ಒಕ್ಕೋಲಿನ ಧ್ವನಿ ಒಂದೇ. ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಏನು ಒಂದು ಉದ್ದೇಶ ಇತ್ತು, ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು, ಬಡವರನ್ನು ಬಡರೇಖೆಗಿನ್ನ ಮೇಲೆ ತರಬೇಕು ಅನ್ನುವಂಥ ಒಂದೇನು ಉದ್ದೇಶ ಇತ್ತು. ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾಗಿದೆ. ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ. ನೋಡಿ, ಮಾಡ್ತೀವಿ ಅಂದರೆ ಮಾಡ್ತಾ ಇದ್ದೀರಾ, ಕತ್ರಿ ಹಾಕ್ತೀರಾ ಅಂತ ಕೇಳ್ತೀರಾ. ಮಾಡೋದಿಲ್ಲ ಅಂತ ನಾನು ನಿಂತು ಘಂಟಾಘೋಷವಾಗಿ ಹೇಳಿದ್ರೆ ಪುನರ್ವಿಮರ್ಶೆ ಮಾಡ್ತೀರಾ, ಅದು ಬೇರೆ ರೀತಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ತೀರಾ. ನಮ್ಮ ಉದ್ದೇಶ ಒಂದೇ, ಜನರಿಗೆ ಏನು ಭಾಷೆಯನ್ನು ಕೊಟ್ಟಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮಳೆ ಹಾನಿ 176 ಕೋಟಿ ಆಗಿದೆ ಉಡುಪಿ ಜಿಲ್ಲೆ. ಮತ್ತೆ ಕಳೆದ ಬಾರಿ 5 ಕೋಟಿ ಕಡಲ ಕೊರತೆ ಹಣ ಬಂದಿಲ್ಲ. ಆಮೇಲೆ ನೀವು ಮತ್ತೆ ಘೋಷಣೆ ಮಾಡಿದ 5 ಕೋಟಿ ಹಣ ಕೂಡ ಬಂದಿಲ್ಲ ಅಂತ ಕೇಳಿ ಬರ್ತೇವೆ. ಇದ್ರ ಬಗ್ಗೆ ಏನು? ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 40% ಜಾಸ್ತಿ ಮಳೆಯಾಗಿ ಸುಮಾರು 200 ಕೋಟಿಗಿಂತ ಜಾಸ್ತಿ ಮಳೆ ಹಾನಿಯಾಗಿದೆ. ಅದರಲ್ಲೂ ಕೂಡ ನಮ್ಮ ಏನು ಜಿಲ್ಲಾ ಆಡಳಿತದ ಒಂದು ಕೋಶದಲ್ಲಿ, ಹಣಕಾಸಿನ ಕೋಶದಲ್ಲಿ ಏನು SDRF NDRFನಲ್ಲಿ ಏನು ದುಡ್ಡಿತ್ತೋ, ಮನೆ ಬಿದ್ದವ್ರಿಗಾಗಿರ್ಬೋದು ಅಥವಾ ಜೀವಹಾನಿ ಆಗಿರ್ಬೋದು, ಪ್ರಾಣಿ ಹಾನಿ ಆಗಿರ್ಬೋದು, ಈ ಎಲ್ಲ ದುಡ್ಡನ್ನು ಕೂಡ ಈಗಾಗಲೇ ಸರ್ಕಾರದ ವತಿಯಿಂದ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಇನ್ನೇನು ಅತಿಯಾಗಿ ಮಳೆ ಆಗಿರೋದ್ರಿಂದ ಏನು ಜಿಲ್ಲೆಯಲ್ಲಿ ತೊಂದರೆ ಆಗಿದೆ ಅದಕ್ಕೆಲ್ಲ ಸ್ಪೆಷಲ್ ಫಂಡನ್ನು ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ. ಮುಂಬರುವಂಥ ದಿನದಲ್ಲಿ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಈ ಮಳೆಯಲ್ಲಿ ಹಾನಿಯಾಗಿರುವಂಥ ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರಬಹುದು, ಕಾಲ್ ಸಂಕಗಳಿರ್ಬೋದು, ಇವಕ್ಕೆಲ್ಲ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಭರವಸೆ. ಉಡುಪಿ ಜಿಲ್ಲೆಗೆ